ಇವತ್ತು ನಾವು ಯಾವಾಗ ಪ್ರತಿಭಟನೆ ರೈತರು ಹಮ್ಮಿಕೊಂಡಿದ್ರು ನಾವು 3 ದಿವಸ ಮೊದಲನೇ ಬೆಂಬಲ ವ್ಯಕ್ತಪಡಿಸಿದ್ರು. ಆದ್ರೆ ಅವ್ರು ಯಾವುದು ಕೂಡ ಬೆಂಬಲ ವ್ಯಕ್ತಪಡಿಸಿಲ್ಲ. ಅನ್ಯ ಪಕ್ಷದವರು JDS ದವರು ಕೂಡ 2 ದಿವಸ ಮೊದಲ ಹೇಳಿದ್ರು, ಆಮ್ ಆದ್ಮಿ ಪಾರ್ಟಿದವರು 2 ದಿವಸ ಮೊದಲು ಹೇಳಿದ್ರು, ಬಾರ್ ಅಸೋಸಿಯೇಷನ್ ದವರು ಕೂಡ ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು ನಾವು ಇದಕ್ಕೆ ಬೆಂಬಲ ಇದೆ ಅಂತ. ಯಾವಾಗ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ರು, ಹೇಳ್ತೀನಿ ನಾನು ನಿಮ್ಗೆ, ಯಾವಾಗ ಹೆಚ್ಚಿನ ಸಂಖ್ಯೆದಾಗ ಪಾಲ್ಗೊಂಡಿದ್ರು, ಯಾವಾಗ ಅವ್ರು ಎಲ್ಲಿ ಪ್ರಾರಂಭ ಆಗಿತ್ತು ಅಲ್ಲೂ ಕೂಡ ಬಂದಿಲ್ಲ, ಯಾವಾಗ ಆ ಪ್ರತಿಭಟನೆ ಅವ್ರ ಮನೆ ಹತ್ರ ಬಂತು ಅಲ್ಲಿ ಬಂದು ಪಾಲ್ಗೊಂಡು, ಅಲ್ಲಿ ಪಾಲ್ಗೊಂಡಿದ ಮೇಲೆ ಬಂದು ನೋಡಿ ಏನ್ ಮಾಡ್ತಾರ ಅಂತಂದ್ರೆ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಆಗ್ತಾರೆ. ಈ ಧರಣಿ ಫಿಕ್ಸ್ ಮಾಡೋದು ಇಲ್ಲಿಂದು ರಾಜ್ಯ ಸರ್ಕಾರಕ್ಕೆ ಇದೆ. ಈಗ FRP ಏನಿದೆ ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿ ಕೊಟ್ಟು ಕಳಿಸಿದ್ದು, ಇಲ್ಲಿಂದು ಇಳುವರಿ ನೋಡಿ ರೇಟ್ ಫಿಕ್ಸ್ ಮಾಡೋದು ರಾಜ್ಯ ಸರ್ಕಾರ ಕೈಯಲ್ಲಿ ಇದೆ. ಅದೆಲ್ಲ ಬಿಟ್ಟರು ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಮತ್ತೆ ಏನ್ ನಮ್ಮ ರೈತ ಸಂಘಟನೆ ಇದ್ರು, ನಮ್ಮ ತಾಲೂಕಾ ಅಧ್ಯಕ್ಷ ಸತೀಶ್ ನಾಗನೂರಿ ಅವ್ರಿಗೆ ಹೇಳ್ತಾರೆ, ನಾನು ಬರ್ತಾ ಇದ್ದೀನಿ, ಅಲ್ಲಿ ಯಾವುದೇ ಕೂಡ ಪೋಸ್ಟರ್ ಇರಬೇಡ ಅಂತ ಅವ್ರಿಗೆ ಆವಾಜ್ ಹಾಕಿ ಧಮಕಿ ಹಾಕ್ತಾರ. ಎಲ್ಲಿ ಒಂದು ಸೌಂಡ್ ಬಾಕ್ಸ್ ಮಾತಾಡ್ಲಕ್ಕ ಪಾಪ ಅವ್ನು ತಗೊಂಡ್ ಬಂದಿಲ್ಲ, ಅವನಿಗೂ ಕೂಡ ಒಬ್ಬರು ಕಾಂಗ್ರೆಸ್ ಮುಖಂಡರು ಹೊಡಿತಾರೆ. ಅಲ್ಲೇ ಆ ಜನ ಪ್ರಾರಂಭ ಮಾಡಿದೆವು. ಪ್ರತಿಭಟನೆ ನಾವು ಯಾವುದಕ್ಕೋಸ್ಕರ ಮಾಡಿದ್ದು, ಸರ್ಕಾರ ಎದ್ದುಗೋಳಿ, ರೈತರಿಗೆ ಅನ್ಯಾಯ ಆಗ್ತಾ ಇದೆ, ರೈತರಿಗೆ ನ್ಯಾಯ ಒದಗಿಸ್ಕೊಂತ ಆಗ್ಬೇಕಂತ ನಾವು ಇವತ್ತು ಆ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಗೊತ್ತಾ, ಆ ಒಂದು ಪ್ರತಿಭಟನೆಯಲ್ಲಿ ಇವತ್ತು ಬಂಟಿಂಗ್ಸ್ ಇರ್ಬೋದು, ಬೇರೆ ಬೇರೆ ಪೋಸ್ಟರ್ಸ್ಗಳು ಇವತ್ತ ರೈತರು ಎಲ್ಲರೂ ಕೂಡ ಪ್ರದರ್ಶನ ಮಾಡ್ತಾ ಇದ್ದಾಗ ಇವತ್ತು ಜಿಲ್ಲಾ ಆಡಳಿತ ವತಿಯಿಂದ ವಿಶೇಷವಾಗಿ ಪೊಲೀಸ್ ಅಧಿಕಾರಿಗಳು ಬಹಳಷ್ಟು ಕೂಡ ದಬ್ಬಾಳಿಕೆ ಮಾಡಿದ್ರು. ಗೊತ್ತಾ, ಏನ್ ಇವತ್ತು ಅವು ಬಂಟಿಂಗ್ಸ್ ಇದ್ದು ಅವು ತಗೊಂಡು ಹರಿದು ಹಾಕಿ ಬಿಡೋದು, ಕಸ್ಕೊಂಬೋದು. ಇವತ್ತು ನಾನೇ ಶಾಸಕನಾಗಿ ನಾನು ಹಿಡ್ಕೊಂಡ್ರು ಕೂಡ ನನ್ನ ಕೈಲಿಂದ ಕೂಡ ಕಸ್ಕೊಂಡು ಹರಿದು ಹಾಕಿದ್ದಾರೆ. ತಾವು ನೋಡ್ತಾ ಇದ್ರಿ, ಎಲ್ಲಾ ಮೀಡಿಯಾದ್ರು ಕೂಡ ತಾವು ಇವತ್ತ ಅಲ್ಲಿ ಕೂಡ ಬಂದಿದ್ರಿ ತಾವು. ಇವತ್ತ ಯಾಕೆ ನಮಗ ಹೋರಾಟ ಮಾಡೋದು ಹಕ್ಕಿಲ್ಲ? ಮತ್ತು ಪ್ರತಿಭಟನೆ ನಾವು ಎದಕ್ಕೋಸ್ಕರ ಮಾಡ್ತಾ ಇದ್ದೇವೆ, ಮಕ್ಕೊಂಡಿದಂತ ಸರ್ಕಾರ ಎತ್ಕೊಳ್ಬೇಕು ಅಂತ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಆದ್ರೆ ಏನು ಇವತ್ತು ಸರ್ಕಾರ ಇವತ್ತು ಪೊಲೀಸ್ ಇಲಾಖೆಯನ್ನು ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದಾಗೆ ಅವರ ಒಂದು ಆಫೀಸು ಕಾಂಗ್ರೆಸ್ ಆಫೀಸ್ ಮಾಡಿದಾರಂತ ನಾನು ಪದೇ ಹೇಳ್ತಾ ಇದ್ದೀನಿ. ಪೈಲೇನೂ ಕೂಡ ನಾನು ಅದೇ ಹೇಳ್ತಾ ಇದ್ದೆ, ಯಾವಾಗಿನ ಈ ಕಾಂಗ್ರೆಸ್ ಸರ್ಕಾರ ಬಂದಿದೆ, ಅದು ವಿಶೇಷವಾಗಿ ನಮ್ಮ ಹುಮ್ನಾಬಾದ್ ಕ್ಷೇತ್ರದಲ್ಲಿ ಆ ಪೊಲೀಸ್ ಸ್ಟೇಷನ್ ಒಂದು ಕಾಂಗ್ರೆಸ್ ಆಫೀಸ್ ಆಗಿದೆ. ಇವತ್ತು ಸರ್ಕಾರ ನಾಚಿಕೆ ಬರಬೇಕು. ಸ್ವಪಕ್ಷದವರೇ ಇವತ್ತು ಆ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರ. ಅದಕ್ಕಾಗಿ ನಾನು ಸರ್ಕಾರಕ್ಕೆ ಇನ್ನೂ ಕೂಡ ಮನವಿ ಮಾಡ್ತೀನಿ, ಇವತ್ತೇನು ನಮ್ಮ ಜಿಲ್ಲೆಯಲ್ಲಿ ಬೆಳೆದಂತ ಕಬ್ಬಿಗೆ, ರೈತರ ಬೆಳೆದಂತ ಕಬ್ಬಿಗೆ ಏನ್ ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮ ಪಕ್ಕಕ್ಕೆ ಜಿಲ್ಲೆ ಇದೆ, ಅಲ್ಲಿ ರೈತರಿಗೆ ಪ್ರತಿ ಮೆಟ್ರಿಕ್ ಟನ್ನಿಗೆ 3,361 ರೂಪಾಯಿ, 1,061 ರೂಪಾಯಿ, 3,161 ರೂಪಾಯಿ ಕೊಡ್ತಾ ಇದ್ದಾರ. ಈಗಾಗಲೇ ಘೋಷಣೆ ಮಾಡಿದಾರ. ಇವತ್ತು ನೋಡಿ, ನಾನು ಹುಮ್ನಾಬಾದ್ ಮತ್ತೆ ಕ್ಷೇತ್ರ ಕಲಬುರಗಿ ಅಕ್ಕಪಕ್ಕಕ್ಕೆ ಸ್ವಲ್ಪ ಅದಕ್ಕೇನು 3,160 ಕಲಬುರಗಿ ಮಾದರಿಯಲ್ಲಿ. ಯಾಕಂದ್ರೆ ನಾನು ಸಣ್ಣ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ. ಇವತ್ತು ನನ್ನ ಮತ ಕ್ಷೇತ್ರ ಕಲಬುರಗಿ ಅಕ್ಕಪಕ್ಕಕ್ಕೆ ಒಂದೇ ಬಾರ್ಡರ್ ನಲ್ಲಿ ಇದೆ. ಅಲ್ಲಿ ಏನು ನಮ್ಮ ಮುಲ್ಲಾಮಾರಿ ಡ್ಯಾಮ್ ಇದೆ. ನಮ್ಮ ಕ್ಷೇತ್ರಕ್ಕೂ ಕೂಡ ಸ್ವಲ್ಪ ಹಳ್ಳಿಗಳಿಗೆ ಅದೇ ನೀರು ಬರ್ತಾವ. ಮುಂದೆ ಹೋದು ಅಂತಂದ್ರ ಕಮಲಾಪುರ ಮುಂದ್ಗಡೆ ಅಲ್ಲೂ ಆ ರೈತರಿಗೆ ಅದೇ ನೀರು ಬರ್ತದ. ಇವತ್ತು ನಮ್ದೇನು ರೈತರು ಕಬ್ಬೇನು ಬೆಳಿತಾರ ಅದನ್ನು ಕೂಡ ಸೇಮ್ ಇದೆ. ಮುಂದೆ ಅಲ್ಲೇ ಪಕ್ಕಕ್ಕಿದೆ ಕಲಬುರಗಿ ಜಿಲ್ಲೆ. ಅವರು ಕೂಡ ತಮ್ಮ ಕಾಂಗ್ರೆಸ್ ಸರ್ಕಾರ ಇದಂತಂದ್ರೆ ತಾವೇನು ಕೂಡ ಮಾಡ್ತೀರಿ. ಇದ್ರ ಬಗ್ಗೆ ಸರ್ಕಾರ ಎತ್ಕೊಂಡು ಯಾರು ಇದು ಗೊತ್ತಾ, ಇವು ಆರೋಪಿಗಳು ಇದಿದ್ದಾರ ಮಾಡಿದಾರ ಕಿಡಿಗಳು, ಇವರು ಕಾಂಗ್ರೆಸ್ದವರು, ಯುವ ಕಾಂಗ್ರೆಸ್ ಅಧ್ಯಕ್ಷರು ಇದ್ದಾರ, ಕಾಂಗ್ರೆಸ್ ಕಾರ್ಯಕರ್ತರು ಇದ್ದಾರ. ತಾವು ನೋಡ್ಬೋದು. ಇದ್ರೊಳಗೆ ಉಮೇಶ್ ಜಮಗಿ ಅಂತಿದ್ದಾರ, ಮತ್ತೆ ಬೇರೆ ಕಾರ್ಯಕರ್ತರುಗಳು ಇದ್ದಾರ. ಅದೇ ಕಾಂಗ್ರೆಸ್ ಯುವ ಮೋರ್ಚಾ ಅಧ್ಯಕ್ಷ ಇದ್ದಾರ.
ಉಮೇಶ್ ಜಮ್ಕಿ ಅಂತ. ಭೀಮರಾವ್ ಪಾಟೀಲ್ ಕುಂಭ ಕೊಡ್ತಾರೆ ಭೀಮರಾವ್ ಪಾಟೀಲ್ ಕುಂಭ ಕೊಡ್ತಾ ಇದ್ದಾರೆ, ವಿಡಿಯೋದಾಗ ಇದೆ ನೋಡ್ರಲ್ಲ ಎಲ್ಲ. ಹಲ್ಲೆ ಒಳಗಾದ ರೈತ ಇದ್ದಾರ, ರೈತ ಇದ್ದಾರೆ. ಅಲ್ಲೇ ಸದ್ಲಾಪುರ ಅಂತ ಗ್ರಾಮ ಇದೆ, ಅಲ್ಲಿಂದ ರೈತ ಬಂದಿರು. ಮತ್ತೆ ನಂದಗಾಂವದ ಒಬ್ಬರು ಇಲ್ಲ ಪ್ರತಿಭಟನೆ ಮಾಡ್ತಾ ಇದ್ರಲ್ಲ, ರೋಡ್ ಬ್ಲಾಕ್ ಮಾಡೋ ಟೈಮಿನಾಗ ಹೋದಾಗ ಪೊಲೀಸ್ ಇವತ್ತು ನಮಗೂ ಕೂಡ ಮಾಡಿದೆ. ಇವತ್ತು ಕಾನೂನುಬದ್ಧವಾಗಿ ಮಾಡಲಿ ಅಂತ ನಾವೇನು ಯಾವುದು ಕೂಡ ಮಾಡಿದ್ರು. ನಮಗ್ ಮುಂದ್ ಕೊಟ್ಟು ಕಳ್ಸಿದ್ರು. ಇವ್ರ ಗಾಡಿ ಇತ್ತು ಅಲ್ಲೇ, ಇವರು ಕೂಡ ಅಲ್ಲೇ ಇದ್ರು. ಇವ್ರು ಕಣ್ಣೆದುರಾಗೇನಿದೆ